ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಳಗಟ್ಟಿ. ಡೆಪ್ಟಿ ಚನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನ ಪಟ್ಟಾಧಾರಿತ ಮಕ್ಕಳ ನಾಟಕೋತ್ಸವದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ದುರ್ಗಾದೇವಿ ಕಾಲನಿ ಸರ್ಕಾರಿ ಶಾಲೆ. ಡೆಪ್ಟಿ ಚನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನದಿಂದ ನಗರದ ರಂಗಾಯಣದ ಸಮುಚ್ಚ ಭವನದಲ್ಲಿ ಈಚೆಗೆ ಆಯೋಜಿಸಿದ 30ನೇ ಮಕ್ಕಳ ಪಟ್ಟಾಧಾರಿತ ನಾಟಕೋತ್ಸವದಲ್ಲಿ ನಗರದ ಹೆಬ್ಬಳ್ಳಿ ರಸ್ತೆಯಲ್ಲಿರುವ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಅಭಿನಯಿಸಿದ ಪರಿಸರ ಜಾಗೃತಿ ಮೂಡಿಸುವ ಮಳೆ ಮಾಯೆ ಎಂಬ ನಾಟಕ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದೆ. 1ರಿಂದ 5ನೇ ತರಗತಿ ಈ ಮಕ್ಕಳು ಸತತ 4 ವರ್ಷಗಳಿಂದ ನಾಟಕದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸುತ್ತಾ ಬಂದಿದ್ದಾರೆ. ಶಿಕ್ಷಣ ಇಲಾಖೆಯ ಸಹಕಾರದೊಂದಿಗೆ ಸುಭಾಷ್ ನರೇಂದ್ರ ಅವರ ಹುಬ್ಬಳ್ಳಿಯ ಸುನಿಧಿ ಕಲಾ ಸೌರಭ ಸಂಸ್ಥೆಯ ಅಡಿಯಲ್ಲಿ ಮಕ್ಕಳ ನಾಟಕ ರಂಗದಲ್ಲಿ ಹೆಸರುವಾಸಿಯಾದ ಶ್ರುತಿ ಹುರುಳಿಕೊಪ್ ಹಾಗೂ ಸಿಕಂದರ್ ದಂಡಿನ್ ರವರಿಂದ 22 ದಿನಗಳವರೆಗೆ ಅಭಿನಯ ತರಬೇತಿ ಕೊಡಿಸಿದ್ದು ಹಾಗೂ ಶಿಕ್ಷಣದಲ್ಲಿ ರಂಗಕಲೆಯ ಬಗ್ಗೆ ತುಂಬ ಆಸಕ್ತಿ ಹೊಂದಿದ ಕಲಾವಿದ ಶಿಕ್ಷಕಿ NB ದ್ಯಾಪೂರ್, ಕಲಾವಿದ ಶಿಕ್ಷಕಿ ವಾಣಿಶ್ರೀ ಕುಲಕರ್ಣಿ ಹಾಗೂ ಮಕ್ಕಳ ಕ್ರಿಯಾಶೀಲತೆ ಇಲಾಖಾ ಅಧಿಕಾರಿಗಳ ಮಾರ್ಗದರ್ಶನ, ಪಾಲಕ ಪೋಷಕರ ಸಹಕಾರ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಕಾರಣವಾಗಿದೆ. ಒಂದು ಚಿಕ್ಕ ಹಿಂದುಳಿದ ಹಾಗೂ ಬಡ ಕೂಲಿ ಕಾರ್ಮಿಕರೇ ಹೆಚ್ಚಿರುವ ಪ್ರದೇಶ ಸರ್ಕಾರಿ ಶಾಲೆಯ ಈ ಮಕ್ಕಳು ಶಂಕರ ಹಲಗತ್ತಿಯವರ ಚಿಲಿಪಿಲಿ ನಾಟಕೋತ್ಸವದಲ್ಲಿ ಡಾಕ್ಟರ್ ಲಿಂಗರಾಜ್ ಅಂಗಡಿಯವರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಜೊತೆಗೆ ಇನ್ನೂ ಮುಂತಾದ ಕಡೆ ಅಭಿನಯಿಸಿದ್ದಾರೆ. ಸಂವಿಧಾನ ಜಾಗೃತಿ ಮೂಡಿಸುವ ಶಾಲೆಗೆ ಹೋಗೋಣ, ಸಂವಿಧಾನದ ತಿಳಿಯೋಣ ಎಂಬ ಈ ಮಕ್ಕಳ ನಾಟಕ ಗೌರವಾನ್ವಿತ ಸಿವಿಲ್ ಕೋರ್ಟ್ ನ್ಯಾಯಾಧೀಶರಿಂದ ಮೆಚ್ಚುಗೆ ಪಡೆದಿದೆ. ಇಲ್ಲಿಯ ಮಕ್ಕಳು ಶೈಕ್ಷಣಿಕ ಜಾಗೃತಿ ಮೂಡಿಸುವ ಮೌಲ್ಯಾಧಾರಿತ ಹಲವಾರು ಕಿರುಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇಲಾಖಾ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ಸೌಲಭ್ಯಗಳ ಕುರಿತು ಈ ಮಕ್ಕಳು ಮಾಡಿದ 1 ಮಿನಿಟ್ ವಿಡಿಯೋ ವೀಕ್ಷಿಸಿದ ಸನ್ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಕೂಡ ಈ ಮಕ್ಕಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣದಲ್ಲಿ ರಂಗಕಲೆಗೆ ಪೂರಕವಾಗಿ ಉತ್ತಮ ಸಾಧನೆ ಮಾಡಿದ ಈ ಶಾಲಾ ಮಕ್ಕಳಿಗೆ ಹಾಗೂ ತರಬೇತಿ ನೀಡಿದ ಶಿಕ್ಷಕರಿಗೆ ವಾರ್ಡಿನ ಕಾರ್ಪೊರೇಟರಾದ ದೀಪಾ ಸಂತೋಷ್ ನೇರ್ಲಕಟ್ಟಿ, ಡೆಪ್ಯೂಟಿ ಚನ್ನಬಸಪ್ಪ ಪ್ರತಿಷ್ಠಾನದ ಅಧ್ಯಕ್ಷ SB ಕೊಡ್ಲಿ, ನಾಟಕೋತ್ಸವದ ಸಂಯೋಜಕ KS ನಾಯಕ್, ಶಿಕ್ಷಣ ಚಿಂತಕ MM ಚಿಕ್ಕಮಠ್, ಮಕ್ಕಳ ಸಾಹಿತ್ಯ ನಿಂಗಣ್ಣ ಕುಂಟಿ, ರಂಗಾಯಣದ ನಿರ್ದೇಶಕ ರಾಜು ತಾಳಿಕೋಟಿ, ಮಕ್ಕಳ ಮಹರ್ಷಿ ಶಂಕರ ಹಲಗತ್ತಿ, ಶಿಕ್ಷಕ ಸಾಹಿತಿ ಡಾಕ್ಟರ್ ಲಿಂಗರಾಜ್ ರಾಂಪುರ್, ಕಲಾವಿದೆ ಪ್ರಮೀಳಾ ಜಕ್ಕನ್ನವರ್, ಗಂಗಾ ಜಯಶ್ರೀ, ಧಾರವಾಡ ಶಹರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಅಶೋಕ್ ಕುಮಾರ್ ಸಿಂದಗಿ, ಸಮನ್ವಯಾಧಿಕಾರಿಗಳಾದ ಮಂಜುನಾಥ್ ಅಡವೇರ್, ಎಲ್ಲ ಶೈಕ್ಷಣಿಕ ಮೇಲ್ವಿಚಾರಕರು, ದುರ್ಗಾ ಕಾಲನಿ ಹಿರಿಯ ರಾಮಚಂದ್ರ ಸಾಳುಂಕೆ, ಶಾಲಾ SDMC ಅಧ್ಯಕ್ಷ ಮಲಿಕ್ ಅಹಮದ್ ಬಿಸ್ತಿ, ಅಶೋಕ್ ನಗರದ ಮತ್ತು ಎಲ್ಲ ಪಾಲಕ ಪೋಷಕರು ಹಾಗೂ ಶಾಲಾ ಸಿಬ್ಬಂದಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ.